ಬನ್ನಿ ಇವಾಗ ನಾನು ತಿಂಡಿ ತಿನ್ನೋಣ ಅಂತೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ನೀವು ತಿನ್ನೋಣ ಜೊತೆಗೆ. ಸಖತ್ತಾಗಿರುತ್ತೆ, ಬಿಸಿ ಬಿಸಿಯಾಗಿರಬೇಕು ಬಿಸಿಬೇಳೆ ಬಾತು. ಅವಾಗ ತುಂಬಾ ಖಾರನೂ ಕೇಳಲ್ಲ. ಹಂಗೇನಾದ್ರು ಸ್ವಲ್ಪ ತಣ್ಣಗಾಗಿದೆ ಅಂತ ಹೇಳಿದ್ರೆ ಜೊತೆಗೆ ಒಂದು ಚಿಪ್ಸು, ಖಾರ, ಒಂದು ಮೈಸೂರು ಪಾಕು ಅಥವಾ ಯಾವುದಾದ್ರೂ ಸ್ವೀಟು, ಅದಕ್ಕೆ ನಾನೇ ಮಾಡಿರೋಂಥ ಸ್ವೀಟನ್ನು ಜೊತೆಗೆ ಮ್ಯಾಚ್ ಮಾಡ್ಕೊಂಡು ತಿಂತಾ ಇದ್ದೀನಿ. ಹಾಗೆ ನಾನೇ ಮಾಡಿರ್ತಕ್ಕಂಥ ಹಪ್ಪಳಗಳನ್ನು ಕೂಡ ಕರೆದಿದ್ದೀನಿ ಇವತ್ತು. ಬನ್ನಿ ಒಟ್ಟಿಗೆ ತಿನ್ನೋಣ. ಎಲ್ಲ ಸೇರಿಸ್ಬಿಟ್ಟು ಒಂದು ಸ್ವೀಟ್ ಕೂಡ ಇಟ್ಕೊಂಡು ಜಮಾಯಿಸೋಣ. ಇವತ್ತು ಬ್ರೇಕ್ಫಾಸ್ಟನ್ನು ಸಖತ್ತಾಗಿರೋ ಅಂಥ ಟೇಸ್ಟು. ಹೊಟ್ಟೆ ಅಂತೂ ಫುಲ್ ಆಗೋಗುತ್ತೆ ಇವತ್ತು. ನನಗೆ 3 ಟೈಮೂ ಇದೇ ಕೊಟ್ಟರು ತಿಂತೀನಪ್ಪ. ನನಗೆ ತುಂಬ ಇಷ್ಟ ಬಿಸಿಬೇಳೆ ಬಾತ್ ಅಂತಂದರೆ. ಹಾಗಾಗಿ ನಾನು ಬಿಸಿಬೇಳೆ ಬಾತ್ ಸ್ವಲ್ಪ ಮಾಡ್ತಾ ಇರ್ತೀನಿ ಅವಾಗವಾಗ. ಬನ್ನಿ ಟೇಸ್ಟ್ ಹೇಗೆ ಬಂದಿದೆ ಅಂತೇಳಿ ನೋಡೋಣ. ಹಾಯ್ ಎವ್ರಿವನ್, ವೆಲ್ಕಮ್ ಟು ಸವಿತಾ ನಿಸು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸವಿತಾ. ಬನ್ನಿ ನಾನಿವತ್ತಿನ ದಿನ ಒಂದು ತಿಂಡಿ ಬ್ರೇಕ್ಫಾಸ್ಟಿಗೆ ಮಾಡೋಣ ಅಂತ ಇದ್ದೀನಿ. ಇವತ್ತೇನು ತಿಂಡಿ ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ ಬಿಸಿಬೇಳೆ ಬಾತು. ಎಲ್ಲರೂ ಬಿಸಿಬೇಳೆ ಬಾತ್ ಮಾಡ್ತಾರೆ, ಇವ್ರು ಏನು ಹೊಸ್ದಾಗಿ ಮಾಡ್ತಾರೆ ಅಂತ ಅನ್ಕೋತೀರಾ. ವೆರೈಟಿಯಾಗಿ ಮಾಡ್ಬೋದು ಬಿಸಿಬೇಳೆ ಬಾತು. ಒಂದೊಂದು ತರಕಾರಿ ಇದ್ದಾಗ ಒಂದೊಂದು ಟೇಸ್ಟ್ ಸಿಗುತ್ತೆ. ಇವತ್ತು ನಾನು ನವಿಲು ಕೋಸನ್ನು ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಹಾಗಾಗಿ ಮತ್ತೆ ನನ್ನ ತಂಗಿದ್ ಬೇರೆ ಹೇಳಿದ್ಲು ಬಿಸಿಬೇಳೆ ಬಾತು. ಮೈಸೂರಿಗೆ ಹೋದಾಗ ಅವ್ರಿಗೆ ಬಿಸಿಬೇಳೆ ಬಾತ್ ಮಾಡಿಕೊಟ್ಟಿದ್ದೆ. ತುಂಬ ಟೇಸ್ಟಿಯಾಗಿರತಕ್ಕ ಸಖತ್ತಾಗಿತ್ತು. ಆ ಟೇಸ್ಟಲ್ಲಿ ಇಲ್ಲಿ ಮಾಡಿದ ಥರನೇ ಒಂದು ವಿಡಿಯೋಗೆ ಮಾಡಿಬಿಡು ಅಂತ ಹೇಳಿದ್ಲು. ನನ್ನ ಮಗಳ ಹತ್ರನೂ ಹೇಳಿದ್ಲು, ಅಕ್ಕಂಗೆ ಮಾಡೋಕ್ಕೆ ಹೇಳು ಅಂಥೇಳಿ. ಹಂಗಾಗಿ ಅದೇ ಟೇಸ್ಟಲ್ಲಿ ನಾನಿವತ್ತು ಬಿಸಿಬೇಳೆ ಬಾತ್ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ರೇಷನ್ ಅಕ್ಕಿ ಯೂಸ್ ಮಾಡ್ಕೊಂಡು ನಾವು ಬಿಸಿಬೇಳೆ ಬಾತ್ ಮಾಡೋದ್ರಿಂದ ಗಂಜಿ ಎಲ್ಲ ಅದರಲ್ಲಿ ಚೆನ್ನಾಗಿರೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ಬನ್ನಿ ನಾನು ಇವತ್ತೆಲ್ಲ ಜೋಡಿಸ್ಕೊಂಡು ತೋರ್ಸೋಕ್ಕೆ ಪುರ್ಸೊತ್ತಿಲ್ಲ, ಅಂದರೆ ಟೈಮ್ ಆಗಿದೆ ಆಗಲೇ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ. ಹಾಗಾಗಿ ನಾನು ಅದಕ್ಕೆ ಸೇರಿಸ್ತಾನೆ ಏನೇನು ಆಗ್ತೆ ಎಷ್ಟೆಷ್ಟು ಆಗ್ತೆ ಅಂತ ಹೇಳ್ತಾ ಮಾಡ್ತಾ ಹೋಗ್ತೀನಿ. ಬನ್ನಿ ಮಾಡೋಣ. ಬನ್ನಿ ನಾನಿಲ್ಲಿ ಬಿಸಿಬೇಳೆ ಬಾತ್ ಮಾಡೋದಕ್ಕೆ ಒಂದು ದೊಡ್ಡದಾದಂಥ ಕುಕ್ಕರನ್ನು ತೊಗೊಂಡಿದ್ದೀನಿ. ನೋಡಿ, ಈ ಅಳತೆಯಲ್ಲಿ 1 ಲೋಟ ತೊಗರಿ ಬೇಳೆಯನ್ನು ನಾನು ಫಸ್ಟು ತೊಳೆದು ಹಾಕ್ತಾಯಿದ್ದೀನಿ. ಒಂದೊಂದನ್ನೇ ಹಾಕ್ತಾನೆ ಹೇಳ್ತೀನಿ ನಾನು. ಬೇಳೆನ ನೀಟಾಗೆಲ್ಲ ತೊಳೆದ್ಬಿಟ್ಟು ಹಾಕೋಣ. ಅದೇ ಲೋಟದಲ್ಲಿ 1 ಲೋಟ ನಾನಿಲ್ಲಿ ರೇಷನ್ ಅಕ್ಕಿ ಅಂತೇಳೆಲ್ಲ ಸರ್ಕಾರದಿಂದ ಬರೋಂಥ ಅಕ್ಕಿ ಇದೆಯಲ್ಲ, ಆ ಅಕ್ಕಿ ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ ಬಿಸಿಬೇಳೆ ಬಾತು. ಅದನ್ನು 1 ಗ್ಲಾಸ್ ತಗೊಂಡು ಅದನ್ನು ಕೂಡ ನೀಟಾಗಿ ಎಲ್ಲ ತೊಳೆದ್ಬಿಟ್ಟು ನಾನು ಅದಕ್ಕೆ ಅಳತೆ ಮೀರಿದ ನೀರನ್ನು ಹಾಕ್ತಾಯಿದ್ದೀನಿ. ಅನ್ನ ಏನಾದರೂ ಮಾಡಬೇಕಂದ್ರೆ ಸಮ ನೀರು ಹಾಕಬೇಕು. ಈ ಥರ ಬಿಸಿಬೇಳೆ ಬಾತು ಪೊಂಗಲ್ ಏನಾದರೂ ಮಾಡಿದರೆ ಸ್ವಲ್ಪ ಜಾಸ್ತಿನೇ ಹಾಕಬೇಕು. ನಾನಿಲ್ಲಿ 1.5 ಚಮಚ ನೀರು ಹಾಕಿದ್ದೀನಿ. ಬನ್ನಿ ಅದು ಕುದೀತಾ ಬಂದಿದೆ. ಇವಾಗ ನಾನು ಅದಕ್ಕೆ ಒಂದು ನವಿಲು ಕೋಸನ್ನು ತೊಗೊಂಡಿದ್ದೀನಿ, ಹಾಗೆ ಒಂದು 10 ಬೀನ್ಸನ್ನು ತೊಗೊಂಡಿದ್ದೀನಿ, ಹಾಗೆ ಒಂದು ದೊಡ್ಡದು ಕ್ಯಾರೆಟನ್ನು ಹೆಚ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆಯೇ ಆಲೂಗಡ್ಡೆನೂ ಅದಕ್ಕೆ ಸೇರಿಸ್ತಾ ಇದ್ದೀನಿ. ಒಂದು ದಪ್ಪ ಆಲೂಗಡ್ಡೆ ಹಾಕಿದರೆ ತುಂಬಾ ರುಚಿಯಾಗಿರುತ್ತೆ ಬಿಸಿಬೇಳೆ ಬಾತು. ಹಂಗಾಗಿ ಅದನ್ನು ಸೇರಿಸ್ತಾ ಇದ್ದೀನಿ. ಜೊತೆಗೆ ನಾನು 1-2 ಟೊಮೆಟೊ ಕೂಡ ಹೆಚ್ಕೊಂಡಿದ್ದೀನಿ. ಅದನ್ನು ಸಹಿತ ಅದಕ್ಕೆ ಸೇರಿಸ್ಬಿಟ್ಟು ಒಂದು ಸರಿ ಎಲ್ಲ ಮಿಕ್ಸ್ ಮಾಡೋಣ. ತುಂಬ ಟೇಸ್ಟಿಯಾಗಿ ಇರುತ್ತೆ. ನಾನು ಮಾರ್ನಿಂಗ್ ಆಗಿರೋದ್ರಿಂದ ಎಲ್ಲ ಒಟ್ಟಿಗೆ ತೋರ್ಸೋಕ್ಕೆ ಅವಕಾಶ ಆಗಿಲ್ಲ. ಹಾಗೆ ಒಂದೊಂದೇ ಮಾಡ್ತಾನೆ ಹೆಚ್ಚುತ್ತಾನೆ ಹಾಕ್ತಾ ತೋರಿಸ್ತಾ ಇದ್ದೀನಿ. ಹಾಗೆ ಬನ್ನಿ 1 ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ ಇಲ್ಲಿ ನಾನು. ಹಾಗೆಯೇ ಅದಕ್ಕೆ ಒಂದು ಸ್ವಲ್ಪದಷ್ಟು ರುಚಿಗೆ ತಕ್ಕಷ್ಟು ಮಾತ್ರ ತರಕಾರಿಗೆಲ್ಲ ಸೇರಲಿ ಅಂತ ಉಪ್ಪನ್ನು ಹಾಕ್ತಾಯಿದ್ದೀನಿ. ಹಾಗೆ ಅದಕ್ಕೆ ನಾನು ಸ್ವಲ್ಪ ಜೊತೆಗೇ ಅರಶಿನ ಪುಡಿನೂ ಕೂಡ ಹಾಕೋಣ ಅಂತೇಳಿ ಅರಶಿನ ಪುಡಿನೂ ಕೂಡ ಅಲ್ಲಿ ಸೇರಿಸ್ತಾ ಇದ್ದೀನಿ. ಜೊತೆಗೆ ಎಲ್ಲನೂ ಸೇರಿಸಿ ಒಂದು ಸರ್ತಿ ನೀಟಾಗೆ ಮಿಕ್ಸ್ ಮಾಡೋಣ. ನೀರಿನ ಕ್ವಾಂಟಿಟಿ ಜಾಸ್ತಿನೇ ಇರಬೇಕು. ಹಾಗಾದರೆ ನಮಗೆ ಗಂಜಿ ಎಲ್ಲ ಚೆನ್ನಾಗಿ ಬಿಟ್ಕೊಂಡು ರುಚಿಯಾಗಿರುತ್ತೆ ಬಿಸಿಬೇಳೆ ಬಾತು. ಇವಾಗ ಇದನ್ನೆಲ್ಲ ಒಂದು ಸರ್ತಿ ನೀಟಾಗಿ ಮಿಕ್ಸ್ ಮಾಡಿದ ನಂತರ ಲಿಡ್ಡನ್ನು ಕ್ಲೋಸ್ ಮಾಡೋಣ. ನಾವು ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ನಾವು 1 ವಿಷಲ್ ಮಾಡಿಸಿದ್ರೆ ಸಾಕಾಗುತ್ತೆ. ಅದಕ್ಕೆ ಅಂತಲೇ ನಾನು ಸ್ವಲ್ಪ ದೊಡ್ಡದಾದಂಥ ಕುಕ್ಕರನ್ನು ತೊಗೊಂಡಿದ್ದೀನಿ. ಲೂಸಾಗಿ ಬೇಯಬೇಕು. ಓಪನ್ ಬಾಯ್ಲ್ ಆದರೆ ಸ್ವಲ್ಪ ತಡ ಆಗುತ್ತೆ, ಅದು ಒಂಥರ ಟೇಸ್ಟಿಯಾಗಿರುತ್ತೆ. ಬನ್ನಿ ಲಿಡ್ಡನ್ನು ಕ್ಲೋಸ್ ಮಾಡಿ ನಾನು ಇಲ್ಲಿ 1 ವಿಷಲನ್ನು ಹಾಕಿಸ್ಕೊಳ್ಳೋಣ.
ಅದಕ್ಕೆ ನಾನು ರುಚಿಗೆ ಹುಳಿ ಬೇಕಲ್ವ, ಹಾಗಾಗಿ 2 ಟೊಮೆಟೊ ಹಾಕಿದ್ದೀನಿ. ಹಾಗೆ ಒಂದು ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣ ತೊಗೊಂಡಿದ್ದೀನಿ. ನೋಡಿ, ಒಂದು ವಿಸಲ್ ಆಯಿತು. ಈಗ ಆಫ್ ಮಾಡ್ಕೊಳ್ಳೋಣ ಕುಕ್ಕರನ್ನು. ಈಗ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ ಬಿಸಿಬೇಳೆ ಬಾತಿಗೆ. ಒಂದು 3-4 ಟೇಬಲ್ ಸ್ಪೂನಷ್ಟು ನಾನು ತುಪ್ಪದಿಂದನೇ ಮಾಡ್ತಾಯಿದ್ದೀನಿ. ಎಣ್ಣೆಗಿಂತ ತುಪ್ಪ ವಾಸಿ, ಹಾಗಾಗಿ ನಾನು ಅನುಕೂಲ ಹೆಂಗೆ ಅನಿಸುತ್ತೆ ಹಂಗೆ ಮಾಡ್ಬೋದು, ಎಣ್ಣೆನೂ ಹಾಕ್ಕೋಬೋದು. ನಾನಿಲ್ಲಿ ಒಂದು 4 ಟೇಬಲ್ ಸ್ಪೂನು ತುಪ್ಪ ತಗೊಂಡಿದ್ದೀನಿ. ವಾಂಗಿಬಾತು, ಪಲಾವು, ಬಿಸಿಬೇಳೆ ಬಾತ್ ಇಂಥದಕ್ಕೆಲ್ಲ ತುಪ್ಪ ತುಂಬ ಚೆನ್ನಾಗಿ ಹೊಂದುತ್ತೆ. ಹಾಗೆ ಅದಕ್ಕೆ ಸಾಸಿವೆ ಕೂಡ ಹಾಕೋಣ, ಹಾಗೆ ಜೀರಿಗೆನೂ ಕೂಡ ಸೇರಿಸೋಣ. ಇದೆಲ್ಲ ಸ್ವಲ್ಪ ಕಾದು ಚಟ್ಪಟ ಅಂತ ಸಿಡಿಲಿ. ಅಷ್ಟರೊಳಗೆ ನಾನು ಅದಕ್ಕೆ ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ದಪ್ಪದೇ ಆದ ಈರುಳ್ಳಿ ದಪ್ಪದಾಗಿ ಹೆಚ್ಕೊಂಡಿದ್ದೀನಿ. ಕರಿಬೇವು ತೊಗೊಂಡಿದ್ದೀನಿ, ಹಾಗೆ ರುಚಿಗೆ ಬೆಲ್ಲನೂ ಕೂಡ ತೊಗೊಂಡಿದ್ದೀನಿ. ಬನ್ನಿ ಇವಾಗ ಒಂದೊಂದನ್ನೇ ಸೇರಿಸ್ತಾ ಹೋಗೋಣ. ಸ್ವಲ್ಪ ಸಣ್ಣ ಉರಿಲೇ ಮಾಡ್ಕೊಳ್ಳೋದ್ರಿಂದನ ಸಾಸಿವೆ ಜೀರಿಗೆ ಸಿಡಿಯೋದು ನಿಧಾನ ಆಗ್ತಾಯಿದೆ. ಬನ್ನಿ ಇವಾಗ ಆಲ್ರೆಡಿ ಏನದು ಸಿಡಿಲೇಬೇಕಂತಿಲ್ಲ. ತುಪ್ಪ ಹಾಕಿದಾಗ ಅದ್ರ ಮೇಲೆ ಬಬಲ್ಸ್ ಎಲ್ಲ ಬಂತಂದರೆ ಆಲ್ರೆಡಿ ಕಾದಿದೆ ಅಂತ ಅರ್ಥ. ಇವಾಗ ಬನ್ನಿ ಅದಕ್ಕೆ ನಾನು ಫಸ್ಟು ಏನು ಕರ್ಬೇವಿನ ಸೊಪ್ಪನ್ನು ತೊಗೊಂಡಿದ್ದೀನಲ್ಲ, ಕರ್ಬೇವಿನ ಸೊಪ್ಪು ಹಾಕೋಣ. ಕೆಲವೊಬ್ರು ಇನ್ನೊಂದು ಮಿಸ್ಟೇಕ್ ಮಾಡ್ತಾರೆ, ಬೆಳ್ಳುಳ್ಳಿ ಸೇರಿಸ್ತಾರೆ ಬಿಸಿಬೇಳೆ ಬಾತಿಗೆ, ಹಾಕ್ಬಾರ್ದು. ಬನ್ನಿ ಇವಾಗ ಈರುಳ್ಳಿ ಸೇರಿಸಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ. ಇದು ಕ್ಯಾಪ್ಸಿಕಮ್ಮು ಅಂಥದ್ದು ಏನಾದರೂ ಇತ್ತು ಅಂದರೆ ಚೆನ್ನಾಗಿ ಫ್ರೈ ಮಾಡಿ ಹಾಕಿದ್ರೇನು ತುಂಬಾ ಚೆನ್ನಾಗಿರುತ್ತೆ ಬಿಸಿಬೇಳೆ ಬಾತು. ನೋಡಿ, ಈ ಥರ ಫ್ರೈ ಆದ ನಂತರ ನಾನು ಇದಕ್ಕೆ ಏನೇನು ಮಸಾಲೆ ಎಲ್ಲ ಸೇರಿಸ್ಬೇಕು ಅದನ್ನು ಒಂದೊಂದನ್ನಾಗಿಯೇ ನಾನು ಇಲ್ಲಿ ಸೇರಿಸ್ತಾ ಹೋಗ್ತೀನಿ. ಬನ್ನಿ ಇದಕ್ಕೆ ನಾನು ಫಸ್ಟು ಸ್ವಲ್ಪ ಅರಿಶಿನ ಸೇರಿಸೋಣ. ಹಾಗೆಯೇ ಅಚ್ಚ ಖಾರದ ಪುಡಿನ ಹಾಕ್ತಾಯಿದ್ದೀನಿ ಇಲ್ಲಿ ನಾನು ರುಚಿಗೆ ತಕ್ಕಷ್ಟು. ಅಂದರೆ ನಾನಿಲ್ಲಿ 1.5 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕಿದ್ದೀನಿ. ಜೊತೆಗೆ ಗುಂಟೂರು ಮಸಾಲ ಪುಡಿನೂ ಕೂಡ ಒಂದು 1/4 ಟೇಬಲ್ ಸ್ಪೂನ್ ಹಾಕಿನಿ. ತುಂಬಾ ಸ್ಟ್ರಾಂಗ್ ಇರುತ್ತದು, ಹಾಗಾಗಿ ಅರಿಶಿನ ಮತ್ತೊಂದು ಸ್ವಲ್ಪ ಹಾಕಿದೆ, ಕಲರ್ಫುಲ್ಲಾಗಿ ಚೆನ್ನಾಗಿರುತ್ತೆ ಅಂಥೇಳಿ. ನೋಡಿ, ಎಲ್ಲ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಒಗ್ಗರಣೆಯಲ್ಲಿ ಎಲ್ಲನ ಮಸಾಲೆನ. ಜೊತೆಗೆ ಏನು ರುಚಿಗೆ ಅಲ್ಲಿ ಸ್ವಲ್ಪ ತರಕಾರಿಗೆ ಅಷ್ಟೇ ಉಪ್ಪು ಹಾಕಿದ್ದೆ, ಇಲ್ಲಿ ನಾನು ಮತ್ತೆ 1 ಟೇಬಲ್ ಸ್ಪೂನು ಸ್ವಲ್ಪ ಹಾಕ್ತಾಯಿದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳೋಣ. ಜೊತೆಗೆ ಬೆಲ್ಲನ ಸೇರಿಸಿರಲಿಲ್ಲ, ಇವಾಗ ಹಾಕ್ತಾಯಿದ್ದೀನಿ. ಬೆಲ್ಲನೂ ಕೂಡ ಹಾಕಿ ಒಂದ್ಸರಿ ಎಲ್ಲ ಮಸಾಲೆನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಮೇನ್ ಏನು ಬೇಕು, ಬಿಸಿಬೇಳೆ ಬಾತ್ ಪೌಡರ್ ಬೇಕು. ನಾನೇ ಮನೆಯಲ್ಲಿ ತಯಾರು ಮಾಡಿದಂತಹ ಬಿಸಿಬೇಳೆ ಬಾತ್ ಪೌಡರನ್ನು ನಾನಿಲ್ಲಿ 3 ಟೇಬಲ್ ಸ್ಪೂನಷ್ಟು ಪೌಡರನ್ನು ಯೂಸ್ ಮಾಡಿ ಒಂದು ಸರಿ ಫ್ರೈ ಮಾಡ್ಕೊತೀನಿ ಎಲ್ಲ ತುಪ್ಪದಲ್ಲಿ. ನಂತರ ಏನು ಹುಣಸೆ ಹಣ್ಣನ್ನು ಇಟ್ಕೊಂಡಿರ್ತೀವಲ್ವ, ಆ ತಿರುಳನ್ನು ನಾವು ಸೋಸ್ಕೊಳ್ಳೋಣ. ತುಂಬ ಹುಣಸೆ ಹುಳಿ ಬಿದ್ರೇ ನಮಗೆ ಬಿಸಿಬೇಳೆ ಬಾತ್ ರುಚಿ ಆಗೋದು. ಬೆಲ್ಲ, ಹುಣಸೆ ರಸದಿಂದ, ಟೊಮೆಟೊ ಎಷ್ಟು ಹಾಕೋದ್ರಿಂದ ಪ್ರಯೋಜನ ಇಲ್ಲ. ಅಳತೆಗೆ ಅಷ್ಟೇ ಹಾಕಿ ಹುಣಸೆ ಹಣ್ಣು ಹಾಕಿದ್ರೇ ರುಚಿ ಆಗೋದು ಬಿಸಿಬೇಳೆ ಬಾತು. ಬನ್ನಿ, ನಾನು ಇಲ್ಲಿ ಹುಣಸೆ ಹಣ್ಣಿನ ರಸ ಎಲ್ಲನ ಸ್ವಲ್ಪನ ಹಿಂಡ್ಕೊಂಡು ಒಂದು ಚೆನ್ನಾಗಿ ಗ್ರೇವಿ ಚೆನ್ನಾಗಿ ಕುದಿಬೇಕು. ಒಂದು ಸರ್ತಿ ಕುದಿಸೋಣ, ಅದನ್ನು ಒಂದು ಸ್ವಲ್ಪ ಎಲ್ಲ ಫ್ರೈ ಮಾಡ್ತಾನೆ ಕುದಿಸೋಣ. ತುಂಬ ಟೇಸ್ಟಿಯಾಗಿರುತ್ತೆ. ಈ ಥರ ರೇಷನ್ ಅಕ್ಕಿ ಬಳಸಿ ಮಾಡಿದ್ರಂತೂ ಭಾಳ ಚೆನ್ನಾಗಿರುತ್ತೆ. ಬನ್ನಿ, ಇದು ಇವಾಗ ಕುದೀತಾ ಇದೆ. ಇದನ್ನು ಪಕ್ಕಕ್ಕೆ ಎತ್ತಿಟ್ಟು ನಾವು ಕುಕ್ಕರಲ್ಲಿ ಏನು ಕೂಗ್ಸಿಟ್ಕೊಂಡಿದ್ವಲ್ಲ ನೋಡೋಣ ತಣ್ಣಗಾಗಿದೆಯಾ ವೇಟರ್ ಅಂಥೇಳಿ ಒಂದು ಸರ್ತಿ ಚೆಕ್ ಮಾಡೋಣ. ಇಲ್ಲ, ಇನ್ನೊಂದು ಸ್ವಲ್ಪ ಆರಬೇಕು. ಆರಿದ ನಂತರ ನಾವು ಅದನ್ನು ತೆಗೆದ್ಬಿಟ್ಟು ಇವಾಗ ತಣ್ಣಗಾಗಿದೆ ಕುಕ್ಕರ್ ತೆಗಿಯೋಣವಾ. ನೋಡಿ, ಈ ಥರ ಒಂದೇ ಒಂದು ಕೂಗಿಗೆ ಎಲ್ಲ, ಯಾಕೆಂದರೆ ಕುದಿ ಬಂದ ತರಕಾರಿ ಹಾಕೋದ್ರಿಂದ ಬೇಗನೆ ಬೆಂದ್ಬಿಡುತ್ತೆ ಬೇಳೆ ಅಕ್ಕಿ ಎಲ್ಲ. ನೋಡಿ, ಈ ಥರ ಬೆಂದಿದೆ. ಇದಕ್ಕೆ ಒಂದು ಸರ್ತಿ ಎಲ್ಲ ಮಿಕ್ಸ್ ಕೊಟ್ಟು ಮೇಲಿಂದ ಕೆಳಗೆ ಎಲ್ಲನೂ ಏನು ನಾವು ಮಸಾಲೆ ಎಲ್ಲನ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ತೆಗೆದು ಸೇರಿಸೋಣ. ಸೇರಿಸಿ ಅದರ ಮಸಾಲೆ ಎಲ್ಲ ಏನು ಅಂಟ್ಕೊಂಡಿರುತ್ತಲ್ಲ ಎಲ್ಲ ಬಾಣಲೆಗೆ ಅದಷ್ಟನ್ನು ನೀಟಾಗಿ ತೊಳೆದ್ಬಿಟ್ಟು ಒಂದು 2 ಸರ್ತಿ ಅದ್ರಿಗೆ ಬರೋದು ಏನು ತುಪ್ಪ ಹಾಕಿರೋದ್ರಿಂದ ವೇಸ್ಟ್ ಮಾಡಬಾರ್ದು ಯಾವುದನ್ನು ನಾವು. ಹಾಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡಿ ಬಾಣಲೆನ ನೀರನ್ನು ಹಾಕೋಣ.
ಅದಕ್ಕೂ ಮಿಗಿಲಾಗಿ ತಿಕ್ಕಾಯಿತು ಅಂತಂದರೆ ನಾವು ಸ್ವಲ್ಪ ನೀರನ್ನು ಸೇರಿಸ್ತಾ ಮಿಕ್ಸ್ ಮಾಡಬೇಕಾಗುತ್ತೆ. ನಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕು ಅನಿಸುತ್ತೋ ಆ ರೀತಿಯಲ್ಲಿ ನಾವು ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಅಷ್ಟು ದಪ್ಪ ತೆಳ್ಳಗೆ ಮಾಡ್ಕೋಬೇಕು ನಾವು. ನೋಡಿ ಇಲ್ಲಿ ಸ್ವಲ್ಪ ಗಟ್ಟಿನೇ ಆಯಿತು, ಹಾಗಾಗಿ ನಾನು ಸ್ವಲ್ಪ ನೀರನ್ನು ಸೇರಿಸ್ಕೊತೀನಿ. ಕುದೀತಾ ಇದು ಗಟ್ಟಿ ಆಗಿಬಿಡುತ್ತೆ. ಗಂಜಿ ಜಾಸ್ತಿ ಬಿಟ್ಕೊಳ್ಳೋದ್ರಿಂದ ಟೇಸ್ಟಿಯಾಗಿರುತ್ತೆ, ಹಾಗೆ ಬೇಗನೆ ಗಟ್ಟಿ ಆಗಿಬಿಡುತ್ತೆ. ಹಾಗಾಗಿ ನಾನಿಲ್ಲಿ ಸ್ವಲ್ಪ ನೀರನ್ನು ಜಾಸ್ತಿನೇ ಸೇರಿಸ್ತಾ ಇದ್ದೀನಿ. ನೋಡಿ ಯಾವ ಕನ್ಸಿಸ್ಟೆನ್ಸಿ ಒಳಗೆ ಮಾಡ್ತಾಯಿದ್ದೀನಿ ನಾನು ಅಂಥೇಳಿ. ಇದಾದ ನಂತರ ಎಲ್ಲ ಮಿಕ್ಸ್ ಆಯಿತು. ಜೊತೆಗೆ ಒಂದು ಗ್ಲಾಸ್ ಅಷ್ಟು ನೀರನ್ನು ಕೂಡ ನಾನು ಅದಕ್ಕೆ ಹಾಕ್ತಾಯಿದ್ದೀನಿ. ತೆಳುವಾಗೇ ಮಾಡಬೇಕಲ್ಲ, ಆವಾಗಲೇ ಬಿಸಿಬೇಳೆಬಾತು ರುಚಿಯಾಗೋದು. ನೋಡಿ ಒಂದು ಗ್ಲಾಸ್ ನೀರು ಹಾಕ್ಕೊಂಡೆ ಅದನ್ನೆಲ್ಲ ನೀಟಾಗಿ ಒಂದು ಸರ್ತಿ ಮಿಕ್ಸ್ ಕೊಟ್ಟು ಅದಕ್ಕೆ ಒಂದೇ ಒಂದು ಕುದಿ ಬರೋ ತನಕ ಕುದಿಸೋಣ. ಎಕ್ಸಲೆಂಟಾಗಂತೂ ಬಂದಿದೆ ಬಿಸಿಬೇಳೆಬಾತು. ಟೇಸ್ಟ್ ಮಾಡಬೇಕು. ಒಂದು ಕುದಿ ಬರಲಿ. ಇವಾಗ ಅದು ಒಂದು ಕುದಿ ಬಂದ ತಕ್ಷಣ ನಾವು ಅದನ್ನು ನೋಡಿ ಈ ರೀತಿಯಾಗಿ ಕಲರ್ಫುಲ್ಲಾಗಿ ಬಿಸಿಬೇಳೆಬಾತು ರೆಡಿ ಆಯಿತು. ಇವಾಗ ತಿನ್ನೋದಕ್ಕೆ ರೆಡಿಯಾಗಿದೆ. ಬನ್ನಿ, ಒಂದು ಕುದಿ ಬಂದಿದೆ. ಇದನ್ನು ಕೆಳಗಿಳಿಸೋಣ. ಸ್ಟವನ್ನು ಆಫ್ ಮಾಡಿ ಇದ್ರ ಜೊತೆಗೆ ಒಂದು ಮೈಸೂರು ಪಾಕು, ಬೂಂದಿ ಖಾರ, ಚಿಪ್ಸು ಇತ್ತು ಅಂತಂದರೆ ಸಖತ್ತಾಗಿರೋ ಒಂದು ಬ್ರೇಕ್ಫಾಸ್ಟ್ ತಯಾರಾಗುತ್ತೆ. ಬನ್ನಿ ಟೇಸ್ಟ್ ಹೇಗೆ ಬಂದಿದೆ ಅಂತ ನೋಡೋಣ. ಬನ್ನಿ ಇವಾಗ ಟೇಸ್ಟ್ ಮಾಡೋಣ ಯಾವ ಥರ ಆಗಿರುತ್ತೆ ಅಂತೇಳಿ. ನಾನು ತಿಂದ್ಬಿಟ್ಟು ನಿಮಗೆ ಟೇಸ್ಟನ್ನು ಹೇಳ್ತೀನಿ. ಸಖತ್ತು ಟೇಸ್ಟಿಯಾಗಿದೆ. ಚಿಪ್ಸ್ ಎಲ್ಲ ಇದ್ದರೆ ನಾನು ಹೆಂಗೆ ಮಾಡ್ತೀನಿ ಗೊತ್ತಾ, ಈ ಥರ ತಿಂತೀನಿ ನಾನು. ಸ್ವಲ್ಪ ಸೇವನ್ನು ಹಾಕ್ಕೊಂಡು ತಿಂತಾ ಇದ್ದರೆ ಮಜವಾಗಿರುತ್ತೆ. ಸಖತ್ತಾಗಿದೆ, ಮಾಡ್ಕೊಳ್ಳಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಬಾಯ್. ಮತ್ತೆ ಸಿಗೋಣ.